ಸಂಧಾನದ ಸಭೆಗಳೆಲ್ಲವೂ ಮುಗಿಸಿದ ನಂತರ ನೇರವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಡಿಕೆ ಬ್ರದರ್ಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡುವ ಕಡೆಗೆ. ಅಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಿ ಅಲ್ಲಿ ಅವರ ಅಭ್ಯರ್ಥಿ ಪರ ಪ್ರಚಾರಕ್ಕೆ ತೊಡಗ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ಕೋಟೆಗೆ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇವರ ಪರವಾಗಿ ಮತಯಾಚನೆ ಮಾಡೋದರ ಮುಖಾಂತರ ಇವತ್ತು 6 ಗಂಟೆಗೆ ಸುಮಾರು 2 ಕಿಲೋಮೀಟರ್ಗಳ ಕಾಲ ಭರ್ಜರಿ ರೋಡ್ ಶೋವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ರೋಡ್ ಶೋನಲ್ಲಿ ಡಾಕ್ಟರ್ ಮಂಜುನಾಥ್ ಅಂದ್ರೆ ಅಲ್ಲಿನ ಅಭ್ಯರ್ಥಿ, ಕುಮಾರಸ್ವಾಮಿ JDS ನ ಮುಖ್ಯಸ್ಥರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಪ್ರಚಾರದ ಜೊತೆಗೆ ಡಿಕೆ ಬ್ರದರ್ಸ್ಗೆ ಎಚ್ಚರಿಕೆಯ ಸಂದೇಶವನ್ನು ಏನಾದರೂ ಕೊಡ್ತಾರಾ, ವಾರ್ನ್ ಮಾಡ್ತಾರಾ, ಟಾಂಟ್ ಕೊಡ್ತಾರಾ, ಇವೆಲ್ಲವೂ ಕುತೂಹಲ ಮೂಡಿಸ್ತಾ ಇದೆ. ಆಮೇಲೆ ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ ಸದ್ಯಕ್ಕೆ ಅವರು ಸೋತಿರುವಂತದ್ದು ಅದೊಂದೇ ಕ್ಷೇತ್ರದಲ್ಲಿ, ಅಂದ್ರೆ ಮಂಡ್ಯ ಪಕ್ಷೇತರ ಕೈ ಹಿಡಿದಿತ್ತು, ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ. ಹಾಸನ JDS ಕೈ ಹಿಡಿದಿತ್ತು, ಅದು ಕೂಡ ಈಗ ಮೈತ್ರಿ ಆಗಿದೆ. ಉಳ್ಕೊಂಡಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಮಾತ್ರ. ಕಾಂಗ್ರೆಸ್ ಉಳಿಸ್ಕೊಂಡಿದ್ದು ಬೆಂಗಳೂರು ಗ್ರಾಮಾಂತರ ಮಾತ್ರ. ಸೊ ಅಲ್ಲಿಂದಲೇ ಆರಂಭವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಡಿಕೆ ಭದ್ರಕೋಟೆಯನ್ನ ಛಿದ್ರ ಮಾಡೋಕೆ ಅನ್ನೋ ರೀತಿ, ಅಂದ್ರೆ ಅಲ್ಲಿ ಅವ್ರನ್ನ ಸೋಲ್ಸೋಕೆ ಯಾವ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಾರೆ ಮತ್ತು ಅಲ್ಲಿನ ಕಾರ್ಯಕರ್ತರು ಒಗ್ಗಟ್ಟಾಗಿ ಹೇಗೆ ಹೋಗ್ಬೇಕು, ಅದು ಬಹಳ ಕಷ್ಟದ ಕೆಲಸ. ಡಾಕ್ಟರ್ ಮಂಜುನಾಥ್ ಪರ ಇವತ್ತು ಅಮಿತ್ ಶಾ ಅವರು ಪ್ರಚಾರದಲ್ಲಿ ತೊಡಕೊಳ್ತಾರೆ. ಸಂಜೆ ಒಂದು ರೋಡ್ ಶೋ ಕೂಡ ಇದೆ. ಅವ್ರ ಜೊತೆಗೆ ಕುಮಾರಸ್ವಾಮಿ ಅವರು ಇರ್ತಾರೆ, ಮಂಜುನಾಥ್ ಅವರು ಕೂಡ ಇರ್ತಾರೆ. ಈ ಸಲ ಬೆಂಗಳೂರು ಗ್ರಾಮಾಂತರವೇ ನಮ್ಮ ಫಸ್ಟ್ ಟಾರ್ಗೆಟ್ ಅಂತ ಆಲ್ರೆಡಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಡಿಕೆ ಬ್ರದರ್ಸ್ ಕೋಟೆಯನ್ನ ಛಿದ್ರ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿನ ಸೋಲಿಸ್ತೀವಿ ಅಂತ. ಕರ್ನಾಟಕದ 28 ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರವೇ ಮೊದಲ ಟಾರ್ಗೆಟ್ ಮಾಡಿರೋದು ಮತ್ತಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಸೊ ಇವತ್ತು ಡಾಕ್ಟರ್ ಮಂಜುನಾಥ್ ಪರವಾಗಿ, ಅಂದ್ರೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರದಲ್ಲೂ ಕೂಡ ಅಮಿತ್ ಶಾ ತೊಡಕೊಳ್ತಾ ಇದ್ದಾರೆ. ಹೊಂದಾಣಿಕೆಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರದು, ಕಾರ್ಯಕರ್ತರು ಜೆಲ್ ಆಗಬೇಕು. ಅವರಿಗೆ ದೊಡ್ಡ ಟಾಸ್ಕ್ ಇರುವಂತದ್ದೇ ಅದು. ಕಾರ್ಯಕರ್ತರನ್ನ ಜೆಲ್ ಮಾಡಿಬಿಟ್ರೆ ಎರಡೂ ಪಕ್ಷದ ಓಟ್ಗಳು ಈ ಕಡೆ ಬಂದ್ರೆ, ಕಳೆದ ಬಾರಿಯೂ ಏನಂತ ಒಂದು ಡಿಫ್ರೆನ್ಸ್ ಇರಲಿಲ್ಲ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ. ಈ ಸಲ ಬಿಜೆಪಿ ಮತ್ತು JDS ಎರಡೂ ಮೈತ್ರಿ ಆಗಿರೋದ್ರಿಂದ ಕಾರ್ಯಕರ್ತರು ಒಟ್ಟಾಗ್ಬಿಟ್ರೆ ಗೆಲುವು ಬಹಳ ಸುಲಭ ಇದೆ. ಹಾಗಾಗಿ ಅಮಿತ್ ಶಾ ಅವರು ಬರೀ ರ್ಯಾಲಿಯಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಕಾರ್ಯಕರ್ತರನ್ನ ಜೆಲ್ ಮಾಡೋ ಕೆಲಸವನ್ನು ಮಾಡ್ತಾರೆ ಅಂತ. ತಪ್ಪಿಸಿ ಅವ್ರು ಯಾಕೆ ಮಾಡಿದ್ದಾರೆ, ವೈ ದೇ ಹ್ಯಾವ್ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದರೆ ಅಲ್ಲಿ JDS BJP ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಹೇಳಿ, ಅಲ್ಲಿ ವರ್ಕರ್ಸ್, ಅಲ್ಲಿ BJP ವರ್ಕರ್ಸು JDS ವರ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ. ಈಗ ಅಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡಿದ್ದಾರೆ. ಅವನಿಗೆ ಪಾಪ ಅವ್ನು ಕನಸು ಕಾಣ್ತಾ ಇದ್ದ, ಯಾರು ಯೋಗೇಶ್. ಎಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ. ಯೋಗೇಶ್ ಏನಾಗ್ತಾರೆ, ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ. ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ್ರ ಸ್ಥಿತಿಲಿ ಪಾಪ ಅವರು ಇದ್ದಾರೆ. ನಾನು ಹೇಳೋದು ಇಷ್ಟೇ, ಅಲ್ಲಿ ಕಾರ್ಯಕರ್ತರಿಗೆ DK ಸುರೇಶ್ ಏನು ಅನ್ನೋದು ಗೊತ್ತಿದೆ, ಶಿವಕುಮಾರ್ ಏನು ಅನ್ನೋದು ಗೊತ್ತಿದೆ. ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ, ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ ಅಂತ. ವರ್ಕರ್ಸ್ ಮೀಟಿಂಗ್ ಹಾಕಿ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಚುನಾವಣೆ ಅಂದಾಗ ಹೈಕಮಾಂಡ್ ಲೀಡರ್ಸ್ ಗಳನ್ನ ಕರೆಸೋದು, ಅವ್ರನ್ನ ಈ ರ್ಯಾಲಿಗಳಲ್ಲಿ ಸಭೆಗಳಲ್ಲಿ ಭಾಗವಹಿಸೋದು ಇದೇನು ಹೊಸ ತಂತ್ರಗಾರಿಕೆ ಅಲ್ಲ. ತಂತ್ರಗಾರಿಕೆ ಒಂದು ಭಾಗ ಅಂತ ಪರಿಗಣಿಸಬಹುದು. ಬಟ್ ಎಲೆಕ್ಷನ್ ಮಾಸ್ಟರ್ ಮೈಂಡ್ ಅಂತ ಕರೆಸ್ಕೊಳ್ಳೋ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಂತೆ ವೈ ಬೆಂಗಳೂರು ಗ್ರಾಮಾಂತರವೇ ಫಸ್ಟ್, ಯಾಕೆ ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಏನ್ ಸ್ಟ್ರಾಟಜಿ ಮಾಡ್ಬೋದು? ಏನ್ ಅನ್ಸುತ್ತೆ ಇವತ್ತಿನ ರ್ಯಾಲಿ ಬಗ್ಗೆ ಶ್ರೀನಿವಾಸ್? ವಿದ್ಯಾ, ಗುಡ್ ಮಾರ್ನಿಂಗ್. ಈ ಬಾರಿಯ ಚುನಾವಣೆಯಲ್ಲಿ ಮೊದಲು ಬಿಜೆಪಿಯ ಟಾರ್ಗೆಟ್ ಇದ್ದಂಥದ್ದೇ DK ಬ್ರದರ್ಸರ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರ. ಹಾಗಾಗಿನೇ ಹಳಿದು ತೂಗಿ ದೇವೇಗೌಡರ ಅಳಿಯ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡಿದ್ರು. ಹಾಗಾಗಿ ಅವರನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ಕೂಡ ಬಿಜೆಪಿ ಹೈಕಮಾಂಡ್ ಮೇಲಿದೆ. ಹಾಗಾಗಿನೇ ಇವತ್ತಿನಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಅಮಿತ್ ಶಾ ಅವರು ಇಳಿತಾ ಇದ್ದಾರೆ. ಅದು ಕೂಡ DK ಬ್ರದರ್ಸ್ ಅವರ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರದಿಂದ. ಚನ್ನಪಟ್ಟಣದಲ್ಲಿ ಸಂಜೆ 6 ಗಂಟೆಗೆ ರೋಡ್ ಶೋ ಅನ್ನ ಅಮಿತ್ ಶಾ ಅವರು ಮಾಡ್ತಾರೆ. ಸುಮಾರು 2 ಕಿಲೋಮೀಟರ್ಗಳಷ್ಟು ಈ ರೋಡ್ ಶೋ ಇರ್ತದೆ. ಅಂದ್ರೆ ಪ್ರಮುಖವಾಗಿ ವಿದ್ಯಾ, ಈ ಬಾರಿ ನಾವು ಬೆಂಗಳೂರು ಗ್ರಾಮಾಂತರವನ್ನ ಎಷ್ಟು ಇಂಪಾರ್ಟೆಂಟ್ ಆಗಿ ತೆಗೆದುಕೊಂಡಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡುವಂಥದ್ದು ಶತಾಯಗತಾಯ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ನಮಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ತಂತ್ರಗಾರಿಕೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿನ ಪ್ರಾರಂಭದ ಚುನಾವಣಾ ಪ್ರಚಾರವನ್ನೇ ಚನ್ನಪಟ್ಟಣದಿಂದ ಮಾಡ್ತಿದ್ದಾರೆ. ಯಾಕಂದ್ರೆ ಅದು ಕುಮಾರಸ್ವಾಮಿ ಅವರ ಹಾಲಿ ಶಾಸಕರಿದ್ದ
ಮಾಡ್ತಿದ್ದಾರೆ. ಅಲ್ಲಿಂದ ಪ್ರಚಾರ ಮಾಡುವ ಮೂಲಕ ಬೆಂಗಳೂರು ಗ್ರಾಮಾಂತರದ ಕಾರ್ಯಕರ್ತರು ಮುಖಂಡರಿಗೆ ಒಂದು ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ಅಮಿತ್ ಶಾ ಅವರು ಮಾಡ್ತಿದ್ದಾರೆ. ಕಾರ್ಯಕರ್ತರಿಗೆ ಜೋಶ್ ತುಂಬುವಂಥದ್ದು, ಮುಖಂಡರಿಗೆ ಜೋಶ್ ತುಂಬುವಂಥದ್ದನ್ನ ಇವತ್ತಿನ ರೋಡ್ ಶೋ ಅಲ್ಲಿ ಮಾಡ್ತಾರೆ. ಸೊ ಇದೆಲ್ಲದ್ರೂ ಮಾಡೋ ಮೂಲಕ ಬೆಂಗಳೂರು ಗ್ರಾಮಾಂತರ ಭದ್ರಕೋಟೆಯನ್ನ ಕಾಂಗ್ರೆಸ್ನಿಂದ ಕಿತ್ಕೊಳ್ಬೇಕು ಅನ್ನುವಂಥದ್ದು ಅಮಿತ್ ಶಾ ಅವರ ತಂತ್ರಗಾರಿಕೆ. ಅದರ ಭಾಗವಾಗಿ ಇವತ್ತು ತಮ್ಮ ಮೊದಲ ಪ್ರಚಾರವನ್ನ ಬೆಂಗಳೂರು ಗ್ರಾಮಾಂತರದಿಂದಲೇ ಮಾಡ್ತಿರುವಂಥದ್ದು. ವಿದ್ಯಾ, ಶ್ರೀನಿವಾಸ್ ಹಾಗೆ ಹೋಲ್ಡ್ ಅಲ್ಲಿರಿ, ವಾಪಸ್ ಬರ್ತೀವಿ.